ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯವಾಗಿರ್ಬೇಕಾದ್ರೆ ಕೆಲವು ಸೂತ್ರಗಳಿದೆ. ಈಗ ಆಧುನಿಕ ಯುಗ, ಎಲ್ಲವೂ ಮೊಬೈಲ್ ಅಲ್ಲಿ ಸಿಗತ್ತೆ. ಹಾಗಾಗಿ ಒಂದು ಸಂಬಂಧ ಹೀಗೆ ಹುಟ್ಟತ್ತೆ, ಹೀಗೆ ಸಾಯುತ್ತೆ. ಅದರಲ್ಲೂ ಈಗ ಗಂಡ ಹೆಂಡತಿ ನಡುವೆ ಬಹಳಷ್ಟು ಅನುಮಾನಗಳು ಸೃಷ್ಟಿ ಆಗ್ತಾ ಇದೆ. ಮನಸ್ತಾಪ, ಮತ್ತೆ ನಾವೆಲ್ಲರೂ ಬ್ಯುಸಿ ಆಗ್ಬಿಟ್ಟಿದೀವಿ. ಒಬ್ರನ್ನೊಬ್ರು ಸಮಾಧಾನ ಮಾಡ್ಲಿಕ್ಕೂ ಕೂಡ ನಮ್ಗೆ ಟೈಮ್ ಇಲ್ಲ. ಹಾಗಾಗಿ ಎಷ್ಟೊಂದು ಡಿವೋರ್ಸ್ಗಳ ಕೇಸನ್ನ ನೋಡ್ತಾ ಇದ್ವಿ, ಅಥವಾ ಗಂಡ ಹೆಂಡತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮನಸ್ತಾಪಗಳಾಗೋದನ್ನ ನೋಡ್ತಾ ಇದೀವಿ. ಎಷ್ಟರ ಮಟ್ಟಿಗೆ ಹೋಗ್ಬಿಟ್ಟಿರ್ತೀವಿ ಅಂತ ಹೇಳಿದ್ರೆ, ನನಗೆ ಅವ್ನು ಕಂಡ್ರೆ ಆಗಲ್ಲ, ನನಗೆ ಅವಳು ಕಂಡ್ರೆ ಆಗಲ್ಲ, ಆದ್ರೆ ಮಕ್ಳಿಗೋಸ್ಕರ ನಾವ್ ಹೇಗೋ ಸಂಸಾರ ನಡ್ಸ್ಕೊಂಡು ಹೋಗ್ಬೇಕು ಅಂತ ಒಂದೇ ಮನೇಲಿದ್ರು ಬೇರೆ ಬೇರೆ ರೀತಿಯಲ್ಲಿ ಇರ್ತೀವಿ. ಆದ್ರೆ ಇವತ್ತು ನಾನು ಕೆಲವು ಸೊಲ್ಯೂಷನ್ ಅನ್ನ ಕೊಡ್ತಾ ಹೋಗ್ತೀನಿ. ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ಹೆಚ್ಚಾಗ್ಲಿಕ್ಕೆ ಏನನ್ನ ಮಾಡ್ಬೇಕಪ್ಪ ಅಂತ ಹೇಳಿ, ಮೊದಲನೇದಾಗಿ ಒಂದು ಗಂಡ ಹೆಂಡತಿ ಮಧ್ಯೆ ಫ್ರೆಂಡ್ಶಿಪ್ ಇರಬೇಕು. ನಂತರ ನೀವು ಅವರ ಲವರ್ ಆಗ್ಬೋದು. ಹೇಗಪ್ಪ ಅಂತ ಹೇಳಿದ್ರೆ, ನೋಡಿ, ನಮ್ಗೆಲ್ರು ನಮ್ ಫ್ರೆಂಡ್ಸ್ ಜೊತೆ ನಾವು ಎಷ್ಟು ಚೆನ್ನಾಗಿರ್ತೀವಿ ಅಲ್ವಾ? ನಮ್ಗೆ ಫ್ರೆಂಡ್ಸ್ ಜೊತೆ ಜಗಳನೇ ಬರಲ್ಲ. ಬಂದ್ರು ಕೂಡ ಯಾವ ಈಗೋನು ಇಟ್ಕೊಳ್ದೆ ಹೋಗಿ ನಾವೇ ಸಾರಿ ಕೇಳ್ಬಿಡ್ತೀವಿ. ಆದ್ರೆ ಅದು ನಮ್ಮ ಹೆಂಡತಿ ಮತ್ತೆ ನಮ್ಮ ಗಂಡ ಮಧ್ಯೆ ಬಂದಾಗ, ಯಾಕೆ ಈ ಮಟ್ಟಕ್ಕೆ ಈಗೋ, ಯಾಕೆ ಇಷ್ಟರ ಮಟ್ಟಿಗೆ ಸಿಟ್ಟು, ಕೋಪ ಎಲ್ಲ. ಹಾಗಾಗಿ ಮೊದಲನೇದಾಗಿ ಆ ಕಂಫರ್ಟ್ ಝೋನ್ ಅನ್ನ ಬೆಳೆಸ್ಕೊಳ್ಳಿ, ಆ ಫ್ರೆಂಡ್ಶಿಪ್ ಝೋನಿಗೆ ಬನ್ನಿ. ನಂತರ ಏನಪ್ಪಾ ಅಂತ ಹೇಳಿದ್ರೆ, ಕಮ್ಯುನಿಕೇಶನ್. ಗಂಡ ಹೆಂಡತಿ ಮಧ್ಯೆ ಕಮ್ಯುನಿಕೇಶನ್ ಅನ್ನೋದು ತುಂಬಾನೇ ಮುಖ್ಯ. ನಿಮ್ಮ ಏನಂತ ಹೇಳಿದ್ರೆ, ನಿಮ್ಗೆ ಯಾವಾಗ್ಲೂ ಒಂದ್ಸತಿ ಬೇಜಾರಾಗಿರುತ್ತೆ ನಿಮ್ ಹೆಂಡತಿ ಮೇಲೆ ಅಥವಾ ಗಂಡನ ಮೇಲೆ, ಅದನ್ನ ಮನಸ್ಸಲ್ಲೇ ಇಟ್ಕೊಂಡಿರ್ತೀರಾ, ಅದ್ರ ಬಗ್ಗೆ ಮಾತಾಡೋದು ಇಲ್ಲ. ಯಾವಾಗ ಒಂದ್ಸತಿ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೋ ಎಲ್ಲವನ್ನ ಹೊರಗಾಗ್ತೀವಿ. ನೋಡಿ, ನಿಮ್ಮ ಪಾರ್ಟ್ನರು ದೇವ್ರಲ್ಲ, ಎಲ್ಲವೂ ಅವ್ರಿಗೆ ಗೊತ್ತಾಗ್ಲಿಕ್ಕೆ. ಮತ್ತೆ ನೋಡಿ, ಯಾರೇ ಆಗಿರ್ಲಿ, ನೀವು ಎಂಥದೇ ಒಂದು ಸುಂದರವಾದ ಒಂದು ಹೆಂಡತಿನ ಮದುವೆ ಆಗಿರ್ಬೋದು, ಅಥವಾ ಸುಂದರವಾದ ಗಂಡನ ಮದುವೆ ಆಗಿರ್ಬೋದು, ಆತನಲ್ಲೂ ಏನಾದ್ರೂ ಒಂದು ಫ್ಲಾಸ್ ಇದ್ದೇ ಇರುತ್ತೆ. ನಾವ್ ಯಾರು ಪರ್ಫೆಕ್ಟ್ ಅಲ್ಲ, ಯಾರು ಪರ್ಫೆಕ್ಟ್ ಅಲ್ಲ. ಆದ್ರೆ ನಮ್ಗೆ ಸಿಕ್ಕಿರತ್ತೋ ಅದನ್ನ ಪರ್ಫೆಕ್ಟ್ ಅಂತ ಅನ್ಕೊಂಡು ಸಂಸಾರ ಮಾಡೋದಿದೆಯಲ್ಲ, ಅದು ತುಂಬಾನೇ ಮುಖ್ಯ. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ನಂಬಿಕೆ. ಈಗ ನಮ್ ಎಲ್ಲರಲ್ಲೂ ನಂಬಿಕೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ, ಈಸಿಯಾಗಿ ಎಲ್ಲವೂ ಅವೈಲಬಿಲಿಟಿಯಲ್ಲಿದೆ. ಆದ್ರೆ ನಂಬಿಕೆ ಅನ್ನೋದು ಪ್ರತಿಯೊಂದು ಸಂಬಂಧಕ್ಕೂ ತುಂಬಾನೇ ಮುಖ್ಯ. ಹಾಗಾಗಿ ನಿಮ್ಮ ಸಂಗಾತಿ ಮೇಲೆ ನಂಬಿಕೆ ಇಡಿ. ಅವ್ರು ಎಷ್ಟೇ ಜನರ ಜೊತೆ ಮಾತಾಡ್ಲಿ, ಏನೇ ಆಗಿರ್ಲಿ, ನನಗೆ ನನ್ನ ಸಂಗಾತಿ ಮೇಲೆ ನಂಬಿಕೆ ಅನ್ನೋದೊಂದು ಮುಖ್ಯ. ಮತ್ತೆ ಅಂಡರ್ಸ್ಟ್ಯಾಂಡಿಂಗ್. ನೋಡಿ, ಒಂದು ಸ್ಮಾಲ್ ಎಕ್ಸರ್ಸೈಸ್ ಅನ್ನ ಕೊಡ್ತೀನಿ. ಇದನ್ನ ಪ್ರತಿ 6 ತಿಂಗಳಿಗೊಮ್ಮೆ ಮಾಡಿ. ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಸಂಗಾತಿಯಲ್ಲಿ ಯಾವ ಗುಣಗಳು ನಿಮ್ಗೆ ಇಷ್ಟ ಇಲ್ವೋ ಅದನ್ನ ನಿಮ್ಮ ಸಂಗಾತಿಗೆ ಬರೀಲಿಕ್ಕೆ ಹೇಳಿ. ನೀವು ಕೂಡ ನಿಮ್ಮ ಸಂಗಾತಿಯಲ್ಲಿ ಯಾವ್ಯಾವ ಗುಣ ಇಷ್ಟ ಇಲ್ವೋ ಅದನ್ನ ಬರೀರಿ. ಮರೆದಾಗ ವಿಶ್ಲೇಷಣೆ ಮಾಡಿ, ಒಬ್ರು ಮಾತಾಡಿ, ಇದನ್ನ ಹೇಗೆ ಬದಲಾಯಿಸ್ಕೊಂಡು ಹೇಗೆ ಜೀವನ ನಡೆಸ್ಕೋಬೇಕು ಅಂತ. ಮತ್ತೆ ಯಾವ್ಯಾವ ಗುಣಗಳನ್ನ ಇಷ್ಟ ಅನ್ನೋದನ್ನ ಒಂದು ಚೀಟಿಯಲ್ಲಿ ಬರೆದು ಅದನ್ನ ನಿಮ್ಗೆ ಸದಾ ಯಾವಾಗ್ಲೂ ನೋಡೋ ರೀತಿ ಇಲ್ಲ, ಅಥವಾ ಒಂದು ಡೈರಿಲೋ ಯಾವ್ದ್ರಲ್ಲೂ ಒಂದ್ರಲ್ಲಿ ಇಟ್ಕೊಳ್ಳಿ. ಯಾಕಂತ ಹೇಳಿದ್ರೆ, ಅದನ್ನ ಮೆಲುಕು ಹಾಕಿದಾಗೆಲ್ಲ ನಿಮ್ಮ ಸಂಗಾತಿ ನಿಮ್ಮನ್ನ ಹೊಗಳಿದ್ದ ನಿಮ್ಗೆ ನೆನಪಾಗ್ತಾ ಇರುತ್ತೆ. ಈ ಚೀಟಿ ಯಾವ್ದು ಇಷ್ಟ ಆಗಲ್ವ ಗುಣಗಳನ್ನ ಬರ್ದಿರ್ತೀರಲ್ಲ, ಅದನ್ನ ಡಿಸ್ಕಸ್ ಮಾಡಿ ನಂತರ ಅದನ್ನ ಸುಟ್ಟಿ ಅಥವಾ ಡಿಸ್ಪೋಸ್ ಮಾಡ್ಬೇಡಿ. ಯಾಕಂತ ಹೇಳಿದ್ರೆ, ಇದು ನಿಮ್ಮ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನ ತರುತ್ತೆ. ಎಷ್ಟೋ ಸತಿ ನಾವು ಮಾತಾಡ್ಬೇಕು ಅಂತ ಡಿಸೈಡ್ ಮಾಡ್ತೀವಿ, ಮಾತಾಡಿದಾಗ ಇನ್ನೂ ಹೆಚ್ಚಾಗಿ ಆಕ್ರೋಶಕ್ಕೆ ಒಳಗಾಗ್ತೀವಿ, ಕೋಪಕ್ಕೆ ಒಳಗಾಗ್ತೀವಿ, ಜಗಳನೇ ಆಗತ್ತೆ. ಹಾಗಾಗಿ ಬರೆದಾಗ ಆ ಅವಕಾಶ ಇರಲ್ಲ ಜಗಳ ಆಡೋದಾಗ್ಲಿ. ಸಂಕ್ಷಿಪ್ತವಾಗಿ ಕೂತು ಮಾತಾಡೋದ್ರಿಂದ, ಬರೆಯೋದ್ರಿಂದ ನೀವು ಅಷ್ಟೇ ನಿಮ್ಮ ಥಾಟ್ಸ್ ಇಂದ ಡಿಸ್ಟೆನ್ಸ್ ಆಗ್ತಾ ಹೋಗ್ತೀವಿ. ನಾವ್ ಯಾವಾಗ ಬರಿತೀವಲ್ವಾ, ಅದನ್ನ ಒಂದ್ ಸ್ಟೆಪ್ ನಮ್ಮ ಪ್ರಾಬ್ಲಮ್ ಇಂದ ನಾವು ದೂರ ಬಂದು ಒಂದು 3rd ಪರ್ಸನ್ ಆಗಿ ನೋಡ್ಲಿಕ್ಕೆ ಶುರು ಮಾಡ್ತೀವಿ. ಹಾಗಾಗಿ ಅದನ್ನ ಬರೆಯಿರಿ. ಮೋಸ್ಟ್ ಇಂಪಾರ್ಟೆಂಟ್ ಯಾವುದೇ ಒಂದು ಸಂಬಂಧದಲ್ಲಾಗಿರ್ಲಿ, ಫ್ರೀಡಮ್. ಯಾವಾಗ ನಮ್ಗೆ ಫ್ರೀಡಮ್ ಇರುತ್ತೋ, ನಮ್ಗೆ ಅಲ್ಲಿ ನೋಡಿ, ಯಾರನ್ನ ನೀವು ತುಂಬಾ ಭಯದಲ್ಲಿ ಇಟ್ಕೊಳ್ಳಿಕ್ಕೆ ಶುರು ಮಾಡ್ತಿರೋ, ಅವ್ರು ನಿಮ್ಮಿಂದ ಎಸ್ಕೇಪ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಯಾವಾಗ ಫ್ರೀಡಮ್ ಕೊಟ್ಟು ಹೋಗ್ತಿರೋ, ನೋಡಿ, ಪ್ರೀತಿ ಅನ್ನೋದು ಫ್ರೀಡಮ್ ಕೊಟ್ಬಿಡ್ಬೇಕಂತೆ, ಅದು ನಮ್ದಾಗಿದ್ರೆ ಮತ್ತೆ ವಾಪಸ್ ಬರುತ್ತಂತೆ. ಹಾಗೆ ನೀವು ಯಾರನ್ನ ಪ್ರೀತಿಸ್ತಿರೋ ಅವರಿಗೆ ಫ್ರೀಡಮ್ ಅನ್ನ ಕೊಟ್ಬಿಡಿ. ಯಾಕಂತ ಹೇಳಿದ್ರೆ, ನೋಡಿ, ಮೋಸ ಮಾಡೋರು ಎಷ್ಟೇ ನೀವು ಅವರಿಗೆ ಸರ್ಪ ಕಾವಲು ಹಾಕಿ ಇಟ್ಟರು ಕೂಡ, ಮೋಸ ಮಾಡ್ಬೇಕು ಅನ್ನೋ ವ್ಯಕ್ತಿ ಡಿಸೈಡ್ ಮಾಡಿದ ತಕ್ಷಣ ಹೇಗಾದ್ರೂ ಅವ್ರು ನಿಮ್ಗೆ ಮೋಸ ಮಾಡೇ ಮಾಡ್ತಾರೆ. ಅದೇ ಫ್ರೀಡಮ್ ಅನ್ನ ಕೊಡಿ. ಅಯ್ಯೋ, ನನ್ನ ಹೆಂಡತಿ ನನ್ನ ತುಂಬಾ ನಂಬ್ತಾಳೆ, ನನ್ನ ಗಂಡ ನನ್ನ ತುಂಬಾ ನಂಬ್ತಾನೆ ಅಂತ ಹೇಳಿ ಮೋಸ ಮಾಡ್ಬೇಕು ಅಂತ ಅನ್ಸಿದ್ರು ನಾವು ಅವರಿಗೆ ಮನ್ಸಾಗಲ್ಲ. ಹಾಗಾಗಿ ಈ ನಂಬಿಕೆ, ಫ್ರೀಡಮ್, ಅಂಡರ್ಸ್ಟ್ಯಾಂಡಿಂಗ್, ಕಮ್ಯುನಿಕೇಶನ್ ಎಲ್ಲವೂ ಹಲವಾರು ಸಂಬಂಧಗಳಿಗೆ ಮುಖ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.